ಮಂಡ್ಯದಲ್ಲಿರುವಂತಹ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗೋಯ್ತಾ ಅನ್ನುವಂತ ಪ್ರಶ್ನೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಅದು ಬರೀ ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗಲ್ಲ ಅನ್ನುವಂತ ಪರಿಸ್ಥಿತಿ ಇದೆಯಂತೆ. ಈ ಹಿಂದೆ ಮಂಡ್ಯದಲ್ಲಿ ಅಂಥದ್ದೊಂದೇ ಆರೋಪ ಕೇಳಿಬಂದಿತ್ತು. ದಾಖಲಾತಿ ಕೊಟ್ಟರು ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರು ಕೂಡ ಬಾರ್ ಲೈಸೆನ್ಸ್ ಸಿಗೋದೇ ಇಲ್ಲ. ಯಾರಿಗೆ ಸಿಗುತ್ತೆ ಅಂದ್ರೆ ಪ್ರಭಾವ ಇದ್ದವರು, ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚಿಗೆ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ ಡಿ ಸಿ ಅವರು ಹೇಳ್ತಾರೆ, ರೆವೆನ್ಯೂ ಡಿ ಸಿ ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ಏನು ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯ್ಸನ್ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೀನು JDS ಕಾರ್ಯಕರ್ತನ, JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಇನ್ನೂ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೋಟಿಸ್ ಕೊಡ್ಬೇಕಾದ್ರೆ ಹಿಂದೆ ಇದ್ದಂಥ DC ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ, ಯಾರೋ ಒಬ್ಬರನ್ನ. ಮಂಡ್ಯದಲ್ಲಿರುವಂತಹ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗೋಯ್ತಾ ಅನ್ನುವಂತ ಪ್ರಶ್ನೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಅದು ಬರೀ ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಂತೆ. ಈ ಹಿಂದೆ ಮಂಡ್ಯದಲ್ಲಿ ಅಂಥದ್ದೊಂದೇ ಆರೋಪ ಕೇಳಿಬಂದಿತ್ತು. ದಾಖಲಾತಿ ಕೊಟ್ಟರು ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರು ಕೂಡ ಬಾರ್ ಲೈಸೆನ್ಸ್ ಸಿಗೋದೇ ಇಲ್ಲ. ಯಾರಿಗೆ ಸಿಗುತ್ತೆ ಅಂದ್ರೆ ಪ್ರಭಾವ ಇದ್ದವರು, ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚಿಗೆ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ DC ಅವರು ಹೇಳ್ತಾರೆ, ರೆವೆನ್ಯೂ DC ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ಏನು ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯ್ಸನ್ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೀನು JDS ಕಾರ್ಯಕರ್ತನ, JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಇನ್ನೂ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೋಟಿಸ್ ಕೊಡ್ಬೇಕಾದ್ರೆ ಹಿಂದೆ ಇದ್ದಂಥ DC ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ, ಯಾರೋ ಒಬ್ಬರನ್ನ. ಮಂಡ್ಯದಲ್ಲಿರುವಂತಹ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಅದು ಬರೀ ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಂತೆ. ಈ ಹಿಂದೆ ಮಂಡ್ಯದಲ್ಲಿ ಅಂಥದ್ದೊಂದೇ ಆರೋಪ ಕೇಳಿಬಂದಿತ್ತು. ದಾಖಲಾತಿ ಕೊಟ್ಟರು ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರು ಕೂಡ ಬಾರ್ ಲೈಸೆನ್ಸ್ ಸಿಗೋದೇ ಇಲ್ಲ. ಯಾರಿಗೆ ಸಿಗುತ್ತೆ ಅಂದ್ರೆ ಪ್ರಭಾವ ಇದ್ದವರು, ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚಿಗೆ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ DC ಅವರು ಹೇಳ್ತಾರೆ, ರೆವೆನ್ಯೂ DC ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ಏನು ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯ್ಸನ್ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೀನು JDS ಕಾರ್ಯಕರ್ತನ, JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಇನ್ನೂ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೋಟಿಸ್ ಕೊಡ್ಬೇಕಾದ್ರೆ ಹಿಂದೆ ಇದ್ದಂಥ DC ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ,
ಯಾರೋ ಒಬ್ಬರನ್ನ ಮಂಡ್ಯದಲ್ಲಿರುವಂತಹ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಅದು ಬರೀ ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಂತೆ. ಈ ಹಿಂದೆ ಮಂಡ್ಯದಲ್ಲಿ ಅಂಥದ್ದೊಂದೇ ಆರೋಪ ಕೇಳಿಬಂದಿತ್ತು. ದಾಖಲಾತಿ ಕೊಟ್ಟರೂ ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರು ಕೂಡ ಬಾರ್ ಲೈಸೆನ್ಸ್ ಸಿಗೋದೇ ಇಲ್ಲ. ಯಾರಿಗೆ ಸಿಗುತ್ತೆ ಅಂದ್ರೆ ಪ್ರಭಾವ ಇದ್ದವರು, ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚು ಕಮ್ಮಿ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ ಡಿ ಸಿ ಅವರು ಹೇಳ್ತಾರೆ, ರೆವೆನ್ಯೂ ಡಿ ಸಿ ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯ್ಸನ್ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೀನು JDS ಕಾರ್ಯಕರ್ತನ, JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಇನ್ನೂ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೋಟಿಸ್ ಕೊಡ್ಬೇಕಾರೆ ಹಿಂದೆ ಇದ್ದಂಥ DC ಅವರು ಹೇಳ್ತಾರೆ ಪ್ಯೂರ್ಲಿ ಲೀಗಲ್ ಆಗಿದೆ, ಯಾರೋ ಒಬ್ಬರನ್ನ. ಮಂಡ್ಯದಲ್ಲಿರುವಂತಹ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಜೆಡಿಎಸ್ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಾರ್ ಲೈಸೆನ್ಸ್ ಸಿಗಬೇಕು ಅಂದ್ರೆ ಅದು ಬರೀ ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತೆ, ಬೇರೆ ಯಾರಿಗೂ ಕೂಡ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಂತೆ. ಈ ಹಿಂದೆ ಮಂಡ್ಯದಲ್ಲಿ ಅಂಥದ್ದೊಂದೇ ಆರೋಪ ಕೇಳಿಬಂದಿತ್ತು. ದಾಖಲಾತಿ ಕೊಟ್ಟರೂ ಕೂಡ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರು ಕೂಡ ಬಾರ್ ಲೈಸೆನ್ಸ್ ಸಿಗೋದೇ ಇಲ್ಲ. ಯಾರಿಗೆ ಸಿಗುತ್ತೆ ಅಂದ್ರೆ ಪ್ರಭಾವ ಇದ್ದವರು, ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸುಂದರ್ ಅಂತನವರು ಮಹೇಶ್ ಅಂದ್ರೆ ಅವ್ರ ತಂದೆ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಇವತ್ತು ಅಲ್ಲಿ ಹೆಚ್ಚು ಕಮ್ಮಿ 1.5 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. ಅವ್ರು ಇವತ್ತು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ಸಾಲ ತೊಗೊಂಡು ಮಾಡಿದ್ದಾರೆ. ಇವತ್ತು ಅದಕ್ಕೆ ಬಡ್ಡಿ ಸಹ ಕಟ್ತಾ ಇಲ್ಲ. ಇವತ್ತು ಆ ಕುಟುಂಬ ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ಕೋರ್ಟ್ ಆದೇಶ ಆಗಿತ್ತು. ಕೋರ್ಟ್ ಆದೇಶ ಆಗಿದ್ರು ಸಹ ಇವರು ಶಿಫಾರಸು ಮಾಡಿ ಕಳಿಸಿರುವಂಥ DC ಅವರು ಹೇಳ್ತಾರೆ, ರೆವೆನ್ಯೂ DC ಅವರು ಹೇಳ್ತಾರೆ, ಕಮಿಷನರು ಮಾಡೋಂಥ ಶಿಫಾರಸನ್ನ ಪ್ರಾಪರ್ ವೇನ್ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಕಾನೂನಾತ್ಮಕ ಹೋದಂಥದ್ದನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದು ಎಲ್ಲಿ ವ್ಯವಸ್ಥೆ? ಇವತ್ತು ಆ ಕುಟುಂಬ ವ್ಯತ್ಯಾಸ ಆಗಿ ಅವನೇನೋ ಪಾಯ್ಸನ್ ತೊಗೊಂಡ್ರೆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಸ್ಥರು? ಹಂಗಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ, ನೀನು JDS ಕಾರ್ಯಕರ್ತನ, JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಇನ್ನೂ ಒಂದು ಕಡೆ ಹೇಳ್ತಾರೆ ಒಬ್ಬರು ಅಧಿಕಾರಿ,